ಇನ್ನೊಂದ್ಸತಿ ಈ ಥರ ಕೆಟ್ಟು ಸಾಹಸ ಮಾಡೋಕ್ಕೆ ಹೋಗಲ್ಲ ಕಣಪ್ಪ. ರಾತ್ರೋರಾತ್ರಿ ಶಿವಮೊಗ್ಗದಿಂದ ನಾನು ಹೊರಟಿದ್ದು ಕಳಸ ಕಡೆಗೆ. ಕತ್ಲಲ್ಲಿ ನನ್ನ ಜರ್ನಿ ವಿಚಿತ್ರವಾಗಿತ್ತು. ಭಯ ಆಗ್ತಿದೆ ಗುರು. ಒಂದು ಗಾಡಿನೂ ಬರ್ತಿಲ್ಲ, ಒಂದು ಗಾಡಿನೂ ಹೋಗ್ತಿಲ್ಲ. ನಂದು ಒಂದೇ ಗಾಡಿ 3/4 ಗಂಟೆಯಿಂದ ಹೋಗ್ತಾ ಇರೋದು. ಎದುರುಗಡೆನೂ ಬರ್ತಿಲ್ಲ, ಹಿಂದ್ಗಡೆಯಿಂದನೂ ಬರ್ತಿಲ್ಲ. ಭಯ ಆಗದೆ ಇರುತ್ತಾ? ಆಮೇಲೆ ನಂಗೆ ಅನಿಸಿದ್ದೇನು ಗೊತ್ತಾ, ಇನ್ನೊಂದ್ಸತಿ ಈ ಥರ ಕೆಟ್ಟು ಸಾಹಸ ಮಾಡೋಕ್ಕೆ ಹೋಗಲ್ಲ ಕಣಪ್ಪ. ಅಂತೂ ಇಂತೂ ಮಿಡ್ ನೈಟ್ ರೀಚ್ ಆದೆ. ತುಮಕೂರಿಂದ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆದ. ಇಬ್ಬರು ಬೆಳಗ್ಗೆ ಎದ್ದು ಹೋಗಿದ್ದು ಹೊರನಾಡು ಅಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಅನ್ನಪೂರ್ಣೇಶ್ವರಿ ದೇವಿ ಅಂದರೆ ಆಹಾರ ಮತ್ತು ಪೋಷಣೆಯ ದೇವತೆ. ಅನ್ನ ಎಂದರೆ ಆಹಾರ, ಪೂರ್ಣ ಎಂದರೆ ಸಂಪೂರ್ಣ ಎಂಬ ಅರ್ಥ. ಈ ದೇವಾಲಯವನ್ನು ಆದಿ ಶಂಕರಾಚಾರ್ಯರು ಸ್ಥಾಪಿಸಿದರು. ಅವರು ಇಲ್ಲಿ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಂತರ ಈ ದೇವಾಲಯವನ್ನು ಧರ್ಮಕರ್ತಾರು ಎಂಬ ಕುಟುಂಬ ತಲೆಮಾರಿನಿಂದಲೂ ಕೂಡ ಸಂರಕ್ಷಣೆ ಮಾಡಿ ಅಭಿವೃದ್ಧಿಪಡಿಸಿದೆ. ಅಷ್ಟು ದೊಡ್ಡದಾದಂತಹ ಚಿನ್ನದ ಮೂರ್ತಿ ನೋಡಿ ನನಗಂತೂ ಒಂದು ಸೆಕೆಂಡ್ ಶಾಕ್ ಆಗೋಯಿತು. ನೋಡಿ ಖುಷಿ ಕೂಡ ಆಯಿತು. ಎಲ್ಲ ಭಕ್ತರಿಗೂ ಕೂಡ ಉಚಿತ ಅನ್ನಪ್ರಸಾದ ಇರುತ್ತೆ. ನಾವು ಬೆಳಗ್ಗೆ ಹೋಗಿದ್ದು ಅಲ್ಲ, ಸೊ ತಿಂಡಿ ಸಿಕ್ತು, ತಿನ್ಕೊಂಡ್ವಿ. ಪಶ್ಚಿಮ ಘಟ್ಟದಲ್ಲಿ ಹಾಗೂ ಭದ್ರಾ ನದಿಯ ತೀರದಲ್ಲಿ ಈ ಟೆಂಪಲ್ ಇರೋದು. ಸುತ್ತಮುತ್ತ ನೇಚರ್ನ ನೀವು ನೋಡಿಬಿಟ್ರೆ ಕಳೆದು ಹೋಗ್ಬಿಡ್ತಾರೆ. ನನ್ನ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ನಾನು ನಿಮ್ಮ ವಿಲಾಸಿಸ್ ಚಂದ್ರ.